ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹೀಗಾಗಿ ರಾಜ್ಯದ ಬಿಜೆಪಿ ಪ್ರಧಾನ ಕಚೇರಿ ಮಲ್ಲೇಶ್ವರಂನಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ನಾನೀಗ ಸದ್ಯಕ್ಕೆ ಬಿಜೆಪಿ ಪ್ರಧಾನ ಕಚೇರಿ ಮುಂದೆ ಇದ್ದೀನಿ. ನೋಡ್ತಾ ಇರ್ಬೋದು ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಯಾವ ರೀತಿ ಬಿಜೆಪಿ ಪ್ರಧಾನ ಕಚೇರಿ ಜಗನ್ನಾಥ ಭವನದ ಮುಂದೆ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಈಗಾಗಲೇ ಕೂಡ ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡಿಂಗ್ ಅನ್ನ ಕಾಯ್ದುಕೊಂಡಿದೆ. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು 2 ಕ್ಷೇತ್ರಗಳಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಈಗಾಗಲೇ ಬಿಜೆಪಿ ಅಭಿಮಾನಿಗಳು ಕಾರ್ಯಕರ್ತರು ಮೋದಿ ಮೋದಿ ಅಂತ ಹೇಳಿ ಈಗಾಗಲೇ ಕೂಡ ಜೈಕಾರಗಳನ್ನ ಕೂಗ್ತಾ ಇದ್ದಾರೆ. ಎಲ್ಲರೂ ಕೂಡ ಏನು ಕೇಸರಿಮಯ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಬಿಜೆಪಿ ಪ್ರಧಾನ ಕಚೇರಿ ಈಗಾಗಲೇ ಕೂಡ ತುಂಬಾನೇ ಖುಷಿಯಾಗಿದೆ, ತುಂಬಾನೇ ಸಂತಸದಿಂದ, ತುಂಬಾನೇ ಜೋಶಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಕಂಡು ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಹರ್ಷೋದ್ಗಾರ ಕಂಡು ಬರ್ತಾ ಒಂದು ರೀತಿ ಹಬ್ಬದ ವಾತಾವರಣ ಈಗಾಗಲೇ ಕೂಡ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಬರೀ ಕಂಡು ಬರ್ತಾರೆ. ಈಗ ಅಭಿಮಾನಿಗಳನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಅನಿಸ್ತಾ ಇದೆ ರಿಸಲ್ಟ್ ನೋಡಿ? ಬಹಳ ಸಂತೋಷ ಆಗ್ತಾ ಇದೆ. ನಾವು ಹಾಕಿರೋ ಟಾರ್ಗೆಟ್ಗಿಂತ ಹೆಚ್ಚಾಗಿ ಬರುತ್ತೆ. ಮೋದಿ ಇನ್ನೂ ಹೆಚ್ಚೆಚ್ಚಾಗಿ ಕೆಲಸಗಳು ಮಾಡ್ತಾರೆ. आपकी बार 400 पर मोदी 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 ಇವಾಗ ಕರ್ನಾಟಕದಲ್ಲಿ ಈ ತರ ಕಾಂಗ್ರೆಸ್ನವರು ಫ್ರೀ ಬಸ್ ಬಿಟ್ಟು ಫ್ರೀ ಬಸ್ ಎಲ್ಲ ಎಲ್ಲೋ ಆಯ್ತು. ಕುಮಾರಣ್ಣ ಜೆಡಿಎಸ್ ಇಲ್ಲ, ಅದು ಕುಮಾರಣ್ಣ ಜೆಡಿಎಸ್ ಮೂರ್ತಿತ್ತು. ಭಾರತ ದೇಶದಲ್ಲಿ 50% ವೋಟ್ ಆಗಿರೋದ್ರಿಂದ ಈ ಒಂದು ಏನು ಪ್ರೆಡಿಕ್ಷನ್ ಇದೆ ಇದು ಯಾವುದು ಸರಿ ಇಲ್ಲ. ನಾವು ಕಮ್ಮಿ ಅಂದ್ರೂ 350 ಮೇಲೆ NDA ಆಗಿ ಮತ್ತೆ ಪ್ರಧಾನಿಯಾಗಿ ಹೊರಹೊಮ್ಮುತ್ತಾರೆ. ಜೈ ಶ್ರೀರಾಮ್. ಒಟ್ಟಾರೆ ಬಿಜೆಪಿ ಪ್ರಧಾನ ಕಚೇರಿ ಬಳಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಕೂಡ ಉಂಟಾಗಿದೆ. ಯಾಕಂದ್ರೆ ಏನಾದರೂ ಇಲ್ಲಿ ಅವಘಡಗಳು ಆಗಬಾರ್ದು, ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಬಂದೋಬಸ್ತ್ ಪಡೆದಿದ್ದಾರೆ. ಈಗ ಆ ಕಡೆ ಗಮನಿಸಬಹುದು ಯಾವ ರೀತಿ ಪೊಲೀಸರ ಒಂದು ಬಂದೋಬಸ್ತ್ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳಿ. ಏನು ಬಿಜೆಪಿ ಕಚೇರಿಯ ರಸ್ತೆ ಮುಂಭಾಗ ಏನಿದೆ ಅದನ್ನ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಪೊಲೀಸರು ರಸ್ತೆ ಸಂಚಾರವನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಅಭಿಮಾನಿಗಳು ಕ್ಷಣಕ್ಕೂ ಹೆಚ್ಚಾಗುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮದಿಂದ ರಸ್ತೆಯನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಏನು ಬಿಜೆಪಿ ಪ್ರಧಾನ ಕಚೇರಿ ಒಂದು ರೀತಿ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಬಾವುಟಗಳ ಸಹಿತ ಕೇಸರಿಮಯವಾಗಿ ಬಿಜೆಪಿ ಕಚೇರಿ ಕಂಡು ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಕೂಡ ಏನು ಇವಾಗ ಕಚೇರಿಯ ಮುಂಭಾಗ ಕೂಡ ಲೈವ್ ಟೆಲಿಕಾಸ್ಟಿಂಗ್ ಅಂದ್ರೆ ಏನು ಅಪ್ಡೇಟ್ಸ್ ಕೂಡ ಇಲ್ಲಿ ನಾವು ಗಮನಿಸಬಹುದು. ವಿಸ್ತಾರ ನ್ಯೂಸ್ನ ಒಂದು ಲೈವ್ ಅಪ್ಡೇಟ್ಸ್, ವಿಸ್ತಾರ ನ್ಯೂಸ್ನ ಒಂದು ಲೈವ್ ಅಪ್ಡೇಟ್ಸ್ ಈಗ ಜನ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂಥದ್ದು. ಏನು ಎಕ್ಸ್ಕ್ಲೂಸಿವ್ ಆದ ಮಾಹಿತಿಯನ್ನ ಇಲ್ಲಿರ್ತಕ್ಕಂಥ ಜನಕ್ಕೆ ದೊಡ್ಡ ಸ್ಕ್ರೀನ್ ಮುಖಾಂತರ ವಿಸ್ತಾರ ನ್ಯೂಸ್ ಮುಖಾಂತರ ಜನಸಾಮಾನ್ಯರಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಕ್ಷಣದ ಮಾಹಿತಿ ಈಗ ಬಿಜೆಪಿ ಪ್ರಧಾನ ಕಚೇರಿ ಮುಂಭಾಗ ಬೃಹತ್ ಸ್ಕ್ರೀನ್ ಅಲ್ಲಿ ಕಂಡು ಬರ್ತಕ್ಕಂಥ. ಒಟ್ಟಾರೆ ಮೋದಿ ಅವರು ಈ ಬಾರಿ ಕೂಡ ಅಧಿಕಾರಕ್ಕೆ ಇರೋದು ಖಚಿತ, ಮೋದಿ 3.0 ಸರ್ಕಾರ ಬರೋದು ಖಚಿತ ಅಂತ ಹೇಳಿ ಇರ್ತಕ್ಕಂಥ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.